ನಿನ್ನೆ ಜೆಡಿಎಸ್ ಸಭೆ ನಡೆಸಿ ಮೈತ್ರಿ ಧರ್ಮ ಪಾಲಿಸಬೇಕು, ಯಾರೇ ಕ್ಯಾಂಡಿಡೇಟ್ ಆದ್ರೂ ಎಲ್ಲರೂ ಒಗ್ಗಟ್ಟಾಗಿ ಕುಡಿಬೇಕು ಅಂತ ಹೇಳೋರು ಜೆಡಿಎಸ್. ಅದಕ್ಕೆ ನಿಮ್ದೇನು ಅಂದ್ರೆ ನಿಮ್ಮ ತಾಟೇನು? ಅಲ್ಲ, ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಹೆಚ್ಚಾಗಿ ಅವ್ರ ಪಕ್ಷದ ಆಂತರಂಗಿಕ ವಿಷಯಗಳಲ್ಲಿ ನಾನು ಕಮೆಂಟ್ ಮಾಡೋದು ಸೂಕ್ತ ಅಲ್ಲ ಅಂತ ನಾನು ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಹೇಳೋರೆ. ಈಗ ಅವ್ರಿಗೆ ಟಿಕೆಟ್ ಆದ್ರೂ ನೀವು ಮೈತ್ರಿ ಧರ್ಮ ಪಾಲಿಸ್ತೀರಾ? ಅಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಅವ್ರು ಹೇಳಿದ್ದು ಸರಿ. ಅದು ನೋಡಿ, ದೊಡ್ಡ ಮಟ್ಟದಲ್ಲಿ ಆಗುವಂಥ ನಿರ್ಧಾರಗಳು ಅಥವಾ ಚರ್ಚೆಗಳಿವೆಲ್ಲ. ಇದು ಒಂದು ಪಕ್ಷ, ಅವ್ರದ್ದು ಒಂದು ಪಕ್ಷ ಜೆ ಡಿ ಎಸ್ ಅನ್ನೋ ಪಕ್ಷ ಇದೆ, ಬಿ ಜೆ ಪಿ ಅನ್ನೋ ಒಂದು ರಾಷ್ಟ್ರೀಯ ಪಕ್ಷದ ಜೊತೆಲಿ ಅವರ ಹೊಂದಾಣಿಕೆ ಆಗಿದೆ. ಸೊ ಅವರವರ ಇಂಟರ್ನಲ್ ಡಿಸ್ಕಷನ್ಸು ಅವ್ರು ತಗೊಳ್ಳೋ ಅಂಥ ಒಂದು ನಿರ್ಧಾರ ಕ್ರಮ ಇರ್ಬೋದು. ಅಲ್ಲ, ಮೈತ್ರಿ ಧರ್ಮ ಅಂದಮೇಲೆ ಅದೇ ರೀತಿ ಪಾಲಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲ, ಈಗ ಪಕ್ಷದಿಂದ ಯಾವ ರೀತಿ ನಮಗೆ ಡೈರೆಕ್ಷನ್ ಬರುತ್ತೋ ಅದನ್ನೇ ನಾವು ಪಾಲಿಸಲೇಬೇಕಾಗತ್ತಲ್ವಾ? ಮೇಡಮ್, ನಿನ್ನೆ ಅನಿಕೆರೆ ಅಂಡರ್ಪಾಸ್ ಅಪ್ರೂವ್ ಆಗಿದೆ ಅಂತ ಹೇಳಿದ್ರಿ, ಅದಕ್ಕೆ ಶಾಸಕರು ಪ್ರತ್ಯುತ್ತರ ಕೊಟ್ಟಿದ್ರು. ಅಂದರೆ ಅಂಡರ್ಪಾಸ್ ಅಲ್ಲ, ಮೇಲ್ಸೇತುವೆ ಆಗ್ತಾ ಇತ್ತು, ಆ ಕಡೆ ನಾವು ಅಂಡರ್ಪಾಸ್ಗಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ನಿಮ್ಮ ಕಚೇರಿಗೆ ಒಂದು ಕಾಪಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ನಾನು ಕಚೇರಿಗೆ ಮಾತ್ರ, ಅವ್ರ ಕಚೇರಿಗೆ ಮಾತ್ರ ಅಲ್ಲ, ನಿಮ್ಮೆಲ್ರಿಗೂ ನಾನು ಸಾಫ್ಟ್ ಕಾಪಿಯನ್ನು ಕಳಿಸ್ತೀನಿ. ಪಾಪ ಅದೇ ಅವರು ಒಂದು ಲೆಟ್ರನ್ನ ಓದಿರ್ತಾರೆ, ಉಳಿದಿದ್ದು ಅದಾದಮೇಲೆ ಆಗಿರೋ ಅಂಥ ಡೆವಲಪ್ಮೆಂಟ್ ಆಗಲಿ, ಪ್ರೋಗ್ರೆಸ್ ಆಗಲಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಖಂಡಿತ ನಿಮ್ಮ ಮೂಲಕ ಅಥವಾ ಅವ್ರಿಗೆ ಪ್ರತ್ಯಕ್ಷವಾಗಿ ನಾನು ಈ ಕಾಪಿ ಕಳಿಸೋದ್ರ ಮೂಲಕ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಒಂದು ಲೈನ್ ಮಾತ್ರ ಓದ್ತೀನಿ. ನಾವು ಇದರ ಬಗ್ಗೆ ನಾವು NHAಗೆ ನಿತಿನ್ ಗಡ್ಕರಿ ಅವ್ರಿಗೆ ಪರ್ಸ್ನಲ್ ಆಗಿ ಈ ಒಂದು ಬೇಡಿಕೆಯನ್ನು ಇಟ್ಟ ಮೇಲೆ ಅಲ್ಲಿ ಫುಟ್ ಓವರ್ ಬ್ರಿಡ್ಜ್ ಇದೆ, ನಡೀತಾ ಇದೆ, ಅದಕ್ಕೆಲ್ಲ ಅಪ್ರೂವಲ್ಸ್ ಆಗಿಬಿಟ್ಟಿದೆ, ಕೆಲಸ ನಡೀತಾ ಇದೆ. ಜೊತೆಗೆ ಅಲ್ಲಿದ ಡಿಮ್ಯಾಂಡ್ ಏನಿದೆ ಅಂಡರ್ ಪಾಸ್ಗೆ ಅಂದ ಮೇಲೆ, ಇದು ರಾಹುಲ್ ಕುಮಾರ್ ಗುಪ್ತಾ, ಪ್ರಾಜೆಕ್ಟ್ ಡೈರೆಕ್ಟರ್ NHAಯಿಂದ ಬರೆದಿದ್ದು ಲೆಟ್ರ್ ಇದು. In this regard, it is to bring your kind notice, NHA HQ with letter dated 24/2/2024 has submitted the proposal of additional works required to ensure road safety on Bangalore-Mysore section with a total project cost of rupees 337.59 crores, including ಅಂಡರ್ಪಾಸ್ ಕನ್ಸ್ಟ್ರಕ್ಷನ್ ಇನ್ ಹನಕೆರೆ ವಿಲೇಜ್. ಇದರಲ್ಲಿ ಯಾರಿಗಾದರೂ ಏನಾದರೂ ಗೊಂದಲ, ಕನ್ಫ್ಯೂಷನ್ ಇದೆಯಾ ಈ ಸೆಂಟೆನ್ಸಲ್ಲಿ? ಎಡಿಷ್ನಲ್ ವರ್ಕ್ಗೆ ಅಂತ ಸೇರಿಸಿ ಇಷ್ಟು ಹಣ, ಇಟ್ಸ್ ಕಾಸ್ಟ್ ಅರೌಂಡ್ 7 ಅಂದರೆ ಈ ಅಂಡರ್ಪಾಸ್ಗೆ 7.34 crore ಆ್ಯಂಡ್ ಅಪ್ರೂವಲ್ ಸ್ಯಾಂಕ್ಷನ್ ಆಫ್ ದ ಪ್ರಾಜೆಕ್ಟ್ ಇಸ್ ಅಂಡರ್ ಕನ್ಸಿಡ್ರೇಷನ್ ವಿತ್ ಮಿನಿಸ್ಟ್ರಿ. ಇದನ್ನೇ ನಾನು ನಿಮ್ಗೆ ಅವತ್ತು ಹೇಳಿದ್ದು. ಇದು ಎಲ್ಲ ಥರದ ಪ್ರೋಸೆಸ್ ಆಗಿದೆ, ಮಿನಿಸ್ಟ್ರು ಸೈನ್ ಮಾಡೋದು ಒಂದೇ ಬಾಕಿ ಇದೆ. ಅದರ ಎಸ್ಟಿಮೇಟು ಆಗಿದೆ, ಆ ಪ್ರಪೋಸಲು ಹೋಗಿದೆ. ಇಲ್ಲಿಂದ ನಮ್ಮ ಕಡೆಯಿಂದ, ನಮ್ಮ ವತಿಯಿಂದ, NHA ವತಿಯಿಂದ ಏನೇನು ಪ್ರಕ್ರಿಯೆ ಆಗಬೇಕೋ ಅದೆಲ್ಲವೂ ಮುಗಿದು ಅಲ್ಲಿಗೆ ಹೋಗಿದೆ. ಈಗ ಅವ್ರು ಸಹಿ ಇಟ್ಟು ಅದನ್ನು ವಾಪಸ್ ಕಳಿಸೋದೊಂದೇ ಬಾಕಿ. ಈ ಹಂತದಲ್ಲಿ ನೀವು ಅಲ್ಲಿ ಕೂತ್ಕೊಂಡು ನೀವು ಪ್ರತಿಭಟನೆ, ಸತ್ಯಾಗ್ರಹ, ಉಪವಾಸ ಅಂತ ಹೇಳೋದ್ರಲ್ಲಿ ಎಷ್ಟು ಸತ್ಯ ಇದೆ ನೀವೇ ಹೇಳಿ. ಐ ಆಮ್ ಗೋಯಿಂಗ್ ಟು ಗಿವ್ ಯು, ನಿಮ್ಮೆಲ್ರಿಗೂ ಕೊಡ್ತೀನಿ ನಾನು ಈ ಕಾಪಿನ, ನೀವೇ ನೋಡ್ಕೊಳ್ಳಿ ಇದನ್ನು.